ಮ್ಯಾಮ್ ಇವಾಗ ನಾರ್ಮಲಿ ನಮ್ಮ ಮನೆಗಳೆಲ್ಲ ಗೊತ್ತಿಲ್ದಿರೋ ಹುಡುಗರ ಜೊತೆ ಹೋಗ್ತಿದೀವಿ ಅಂದ್ರೆ ಒಂದು ಭಯ ಇರುತ್ತೆ, ಹೆಂಗಪ್ಪ ಹೆಣ್ಣು ಮಗಳು ಹೌದು ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ನೀವು ಹೋಗೋದೆಲ್ಲ ಹುಡುಗರ ಜೊತೆ. ಹೌದು. ಸೊ ನೀವು ಅದನ್ನ ಒಬ್ಬ ಹುಡ್ಗ ಆಗಿ ಹೋಗೋದು ಹೆಂಗಿರುತ್ತೆ ಮ್ಯಾಮ್? ಸ್ಟಾರ್ಟಿಂಗು ನನ್ಗೂ ಭಯ ಇತ್ತು, ಇಲ್ಲ ಅಂತ ಹೇಳಲ್ಲ. ಒಂದ್ ಹೆಣ್ಣಾಗಿ ನಮ್ ಸೇಫ್ಟಿ ಅನ್ನೋದು ನಮಗೂ ಇಂಪಾರ್ಟೆಂಟ್ ಇರುತ್ತೆ. ಅಫ್ಕೋರ್ಸ್ ನಮ್ಗಿಂತ ಹೆಚ್ಚಾಗಿ ಪೇರೆಂಟ್ಸ್ ಗಳಿಗೆ ಭಯ ಇರುತ್ತೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಫ್ಯೂಚರ್ ಹೆಂಗೆ ಅದು ಇದು ಅಂತ ಅಫ್ಕೋರ್ಸ್ ಥಿಂಕ್ ಮಾಡ್ತಾರೆ. ಬಟ್ ಏನಂದ್ರೆ ನಾನ್ ಹೇಳೋದು ಒಂದೇ, ಡೈರೆಕ್ಟ್ ಆಗಿ ಹೇಳೋದು ಒಂದೇನೆ, ನೀನ್ ಕರೆಕ್ಟ್ ಆಗಿದ್ರೆ ನಿನ್ ಜೊತೆಗೆ ಇರೋರು ಕರೆಕ್ಟ್ ಆಗಿರ್ತಾರೆ, ನೀನ್ ತಪ್ಪು ಮಾಡಿದ್ರೆ ಅವನು ತಪ್ಪು ಮಾಡ್ತಾನೆ ಅಲ್ವಾ. ನಾವು ನೋಡುವಂತ ದೃಷ್ಟಿಕೋನ ಕರೆಕ್ಟ್ ಆಗಿರ್ಬೇಕು. ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಈಗಿನ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಸಣ್ಣ ಸಣ್ಣ ಮಕ್ಳಿಗೂ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದೆ, ದೇವರಾಣ ನಮ್ ಸ್ಕೂಲಲ್ಲಿ ಗುಡ್ ಟಚ್ ಅಂದ್ರೇನು ಬ್ಯಾಡ್ ಟಚ್ ಅಂದ್ರೇನು ಅಂತ ನಮ್ಗೆಲ್ಲ ಟೀಚ್ ಮಾಡಿಲ್ಲ, ನಮಗ್ ಗೊತ್ತಿಲ್ಲ. ಬಟ್ ಈಗಿನ ಜನರೇಷನ್ ಮಕ್ಳಿಗೆ ಎಲ್ಲಾ ಗೊತ್ತಿದೆ. ಅಷ್ಟು ಕಾಮನ್ ಸೆನ್ಸ್ ಇದ್ದಾಗ ನಾವ್ ಇಷ್ಟೊಂದು ದೇಹನ ಇಟ್ಕೊಂಡು ಒಬ್ಬ ನಮ್ಮನ್ನ ಯಾವ ತರ ನೋಡ್ತಾನೆ, ಯಾವ ರೀತಿ ಮಾತಾಡಿಸ್ತಾನೆ, ಅವ್ನ ಕೈ ಸನ್ನೆ ಬಾಯಿ ಸನ್ನೆ, ನಮಗ್ ಅಷ್ಟು ಅನಲೈಸ್ ಮಾಡಕ್ಕಾಗಲ್ವಾ ಅಲ್ವಾ? ಮಾಡ್ಬೋದಲ್ವಾ? ಸೊ ನಮಗಷ್ಟು ಅನಲೈಸ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಅಂದಾಗ ನೀವು ಒಂದು ಹುಡುಗನ ಜೊತೆ ಟ್ರಾವೆಲ್ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ಏನಾದ್ರೂ ಮಿಸ್ಟೇಕ್ ಆಯ್ತು ಅಂತ ಇಟ್ಕೊಳ್ರಿ, ತೆಗ್ದು ಮಕ್ಕ ಕೊಡಿರಿ, ಯಾಕೆ ಹೆದರ್ಬೇಕು? ಇವಾಗ ಅವ್ನ್ ನನಗ್ ತಪ್ಪು ಮಾಡಿದ್ರೆ ನಾನು ಹೊಡಿತೀನಿ, ನಾನು ಅವನಿಗೆ ತಪ್ಪು ಮಾಡಿದ್ರೆ ಅವ್ನ್ ನನಗ್ ಹೊಡಿಲಿ. ಈಕ್ವಲ್ ರೈಟ್ಸ್ ಕೊಡ್ಬೇಕು ಇಲ್ಲೂನು. ಸೊ ನೀವು ಪ್ಯೂರ್ ಆಗಿದ್ರೆ ಅವರು ಪ್ಯೂರ್ ಆಗಿರ್ತಾರೆ, ನೀವು ತೀಟೆ ಮಾಡಿದ್ರೆ ಅವರು ತೀಟೆ ಮಾಡ್ತಾರೆ. ಇದು ಮಿರರ್ ರಿಫ್ಲೆಕ್ಷನ್. ಚಿಕ್ಕ ಬಟ್ಟೆ ಹಾಕೊಂಡ್ಬಿಟ್ರೆ ಅದಾಗೋಯ್ತದೆ, ಹುಡುಗರು ಚಡ್ಡಿ ಬನಿ ಏನ್ ಹಾಕೊಂಡ್ ತಿರ್ಗ್ತಾರಪ್ಪ ಹಾಗಂದ್ರೆ ಹುಡುಗಿರ್ ಕಣ್ ಕೂಕೊಂಡ್ ನೋಡ್ತಾರ ಹೇಳೋದು ಅಲ್ವಾ? ಬರೀ ಹೆಣ್ಮಕ್ಳ ಮೇಲೆ ಜನ ಫೋಕಸ್ ಮಾಡಿದ್ರೆ ಗಂಡ್ ಮಕ್ಳು ಅವ್ರ ಬಟ್ಟೆಗಳಲ್ಲೂ ಇರ್ತವೆ. ನಾವೇನಾದ್ರೂ ಆತರ ಕೆಟ್ಟದಾಗ ಬಿಹೇವ್ ಮಾಡೋದು, ಕೆಟ್ಟದಾಗ ಏನ್ ಮಾತಾಡಲ್ಲ ಅಲ್ವಾ? ಸೊ ಮಿರರ್ ರಿಫ್ಲೆಕ್ಷನ್ ಅಷ್ಟೇನೆ ಇದೆ ಎಲ್ಲಾನು. ಸೊ ಧೈರ್ಯವಾಗಿರ್ಬೇಕು. ಅಂಡ್ ಅವ್ರ ಜೊತೆಗೆ ನೀವು ಒಂದು ಬಾಂಡಿಂಗ್ ನ ಬೆಳೆಸ್ಕೋಬೇಕು. ಅಣ್ಣ ತಮ್ಮ ಅಂತ ಫಸ್ಟ್ ಹೇಳ್ಬಿಡಿ. ನಿಮ್ ಸೇಫರ್ ಸೈಡಿಗೆ ನಾನು ಹೇಳ್ತೀನಿ, ಬ್ರೋ ಓಕೆ ಬ್ರೋ ಅಂತ. ಅವಾಗ ಏನ್ ಮಾಡಿ, ಅವ್ರ ಅಪ್ಪ ಅಮ್ಮನಿಗೂ ಹೋಗಕ್ಕಿಂತ ಮುಂಚೆ ನೀವ್ ಹೇಳ್ಬಿಡಿ, ನಿಮ್ ಮಗನ್ ಜೊತೆ ನಾನು ಸ್ವಾತಿ ಅಂತ ನಾನು ಈ ತರ ಹಿಂಗೆ ರೈಡ್ ಹೋಗ್ತಾ ಇದೀವಿ ಅಂತ ಅವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ. ನಿಮ್ ಮನೆಯವ್ರಿಗೆ ನಾನು ಇಂಥ ಹುಡುಗನ ಜೊತೆ ಹೋಗ್ತಾ ಇದೀನಿ ಅಂತ ಅವ್ರ ಮನೆ ಡೀಟೇಲ್ಸ್ ನ ನಿಮ್ಮಪ್ಪ ಅಮ್ಮ ಕೊಡಿ, ನಮ್ಮನೆ ಡೀಟೇಲ್ಸ್ ನ ಹುಡುಗನ ಮನೆ ಅಪ್ಪ ಅಮ್ಮನ ಕೊಡಿ. ಇಂಥವ್ರ ಜೊತೆ ಹೋಗ್ತಾ ಇದೀವಿ, ಇಷ್ಟು ದಿನ ಹೋಗ್ತಾ ಇದೀವಿ ಅಂತ. ಏನಕ್ಕೆ ಭಯ ಪಡ್ತೀರಾ? ಈ ಕಡೆ ಪೇರೆಂಟ್ಸ್ಗೂ ಸೆಕ್ಯೂರಿಟಿ ಕೊಟ್ಟಿದ್ದೀರಾ, ಬ್ಯಾಕಪ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಶೇರ್ ಮಾಡಿದೀರಾ. ಅವ್ರ ಮನೆ ಇವ್ರಿಗೆ ಗೊತ್ತು, ಇವ್ರ ಮನೆ ಅವ್ರಿಗೆ ಗೊತ್ತು. ಇನ್ನೇನ್ ಬೇಕು ನಿಮಗೆ? ನಂಬಿಕೆ ಉಳಿಸ್ಕೋಬೇಕು. ಈ ಕಡೆ ಯಾರಿಗೂ ಮೋಸ ಮಾಡಬಾರ್ದು, ಕೆಟ್ಟ ದಾರಿ ಹಿಡಿಬಾರ್ದು. ಅದಕ್ಕೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೇಕು, ಏನ್ ಅನ್ಸುತ್ತೋ ಅದನ್ನ ಮಾಡ್ಬೇಕು. ಕೆಟ್ಟ ದಾರಿಯಲ್ಲ, ಒಳ್ಳೆ ದಾರಿಯಲ್ಲಿ. ಅಂಡ್ ಹೌದು, ಯಾಕೆಂದ್ರೆ ಒಬ್ಬ ಬ್ಲಾಗರ್ ಆಗಿ ನೀವು ತಿಂಗಳಾನುಗಟ್ಲೆ ಊರ್ ಬಿಟ್ಟು ಹೊರಗಡೆ ಇರ್ತೀರಾ, ಅಪ್ಪ ಅಮ್ಮನ್ ಬಿಟ್ಟು ಹೊರಗಡೆ ಹೋಗ್ತೀರಾ ಅಂದಾಗ ಎಲ್ಲ ಒಂದ್ ಕಡೆ ಆ ಇನ್ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಬಟ್ ಇಷ್ಟು ಟ್ರಾನ್ಸ್ಫರ್ ಆಗಿದ್ದಾಗ ಮೇ ಬಿ ಯಾವ ಅಪ್ಪ ಅಮ್ಮಂಗೂ ಭಯ ಇರಲ್ಲ. ಡೈಲಿ ವಿಡಿಯೋ ಕಾಲ್ ಮಾಡಿ ಮಾತಾಡಿ. ಏನು ನೀವು ಸ್ಟೇ ಮಾಡೋದು ಅವ್ರೊಂದ್ ರೂಮಲ್ಲಿ ಇರ್ತಾರೆ, ನೀವು ಒಂದ್ ರೂಮಲ್ಲಿ ಇರ್ತೀರಾ. ಸಿಂಪಲ್. ಬಜೆಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು ಅಲ್ವಾ? ಎಲ್ಲಾ ತರನು ಯೋಚನೆ ಮಾಡ್ಬೇಕು ಕೆಲವೊಂದ್ ಟೈಮ್. ಇಲ್ಲ ಜಾಸ್ತಿ ಒಂದ್ 2-3-4 ಜನ ಹುಡುಗಿರಿದಾನೆ, ಡಾರ್ಮೆಟರೀಸ್ ಗಳು ಸ್ಟೇ ಆಗ್ಬೋದು, ಏನ್ ತೊಂದ್ರೆ ಅಲ್ವಾ? ಸೊ ಎಷ್ಟು ಪೇರೆಂಟ್ಸ್ ಹತ್ರ ಟ್ರಾನ್ಸ್ಪರೆಂಟ್ ಆಗಿ ಇರ್ತೀವಿ ನಾವು, ನಮ್ಮ ಸೆಕ್ಯೂರಿಟಿನೂ ಅಷ್ಟೇ ಟೈಟ್ ಆಗಿರುತ್ತೆ. ಅಂಡ್ ನಮ್ಮ ಮೇಲೆ ಪೇರೆಂಟ್ಸ್ ಗಳಿಗೆ ವಿಶ್ವಾಸ, ನಂಬಿಕೆ ಬರುತ್ತೆ. ಇದು ಇಂಪಾರ್ಟೆಂಟ್ ಬೇಸ್. ಮ್ಯಾಮ್ ಇವಾಗ ಒಬ್ಬ ರೈಡರ್ ಆಗಿ ಇಷ್ಟ ತನಕ ನಿಮ್ಮ ಕಥೆಗಳನ್ನ ಕೇಳಿದ್ಮೇಲೆ ಒಂದಿಷ್ಟು ಪ್ರಶ್ನೆಗಳು ಏನು ಅಂದ್ರೆ, ಒಬ್ಬ ರೈಡರ್ ಆಗಿ ಹೋಗ್ತಾ ಇರ್ತೀರಾ, ಎಂತೆಂತ ಸಿಚುವೇಶನ್, ಈಗ ಫುಡ್ಡು ಇದೆಲ್ಲ ಆಯ್ತು, ಇದು ಬಿಟ್ಟು ಎಂತೆಂತ ಸಿಚುವೇಶನ್ ನೀವು ಫೇಸ್ ಮಾಡಿದ್ದೀರಾ ಮ್ಯಾಮ್ ಒಬ್ಬ ಮಹಿಳಾ ಬೈಕ್ ರೈಡರ್ ಆಗಿ? ಇವತ್ತೇ ನಿಮ್ ಮುಂದೆ ಕಾಣಿಸಿದೆ, ಕೈಕಾಲೆಲ್ಲ ಮುಟ್ಕೊಂಡ್ ಬಂದ್ಕೊಂತಿದೀನಿ ನೋಡಿ. ಇದು ಗೊತ್ತಿದೆ, ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್ ಇದು. ನನಗೆ ಬೇರೆ ಯಾವ್ದು ನನಗೆ ಇವಾಗ ಲೆಕ್ಕಕ್ಕಿಲ್ಲ, ಇದೇ ನನ್ ಲೆಕ್ಕಕ್ಕೆ ಬರೋದು ಇವಾಗ. ಸೊ ಆಕ್ಸಿಡೆಂಟ್ಸ್, ಅಟ್ಯಾಕ್ಸ್, ಆಮೇಲೆ ಜನ ನೋಡುವಂತ ರೀತಿ, ಮತ್ತೆ ನಮ್ಮನ್ನ ಹುಡ್ಗಿನಾ ಅಂತ ಕೆಳಗಿಂದ ಮೇಲ್ ನೋಡುವಂತ ರೀತಿ, ಇದೆಲ್ಲಾನು ಇರುತ್ತೆ. ಮತ್ತೆ ಎಲ್ಬೋರ್ಡ್ ಅನ್ನೋದು, ಎಲ್ಬೋರ್ಡ್ ಅಂದಿದ್ರೆ ನನಗೆ DLA ಕೊಡ್ತಾ ಇರ್ಲಿಲ್ಲ, ಇನ್ನು ಎಲ್ಲಂತ ಸ್ಟಿಕರ್ ಹಾಕೊಂಡು ಓಡಿಸ್ಬೇಕಿತ್ತು. ಜನಕ್ಕೆ ಹೆಂಗೆ ಅಂದ್ರೆ ಬ್ರೈನ್ ಇರುತ್ತೆ, ಆದ್ರೆ ಅದು ವರ್ಕ್ ಆಯ್ತಾ ಇರಲ್ಲ. ಹಂಗಿರ್ತಾರೆ ಕೆಲವೊಂದ್ ಜನಗಳು. ಎಲ್ಬೋರ್ಡು ನಿನ್ಗೆ ಅದಕ್ಕೆ ಆಕ್ಸಿಡೆಂಟ್, ಸುಮ್ನೆ ಹೋಗ್ತಾ ಇರ್ತಾರಪ್ಪ, ಗುದ್ಕೊಂಡು ಹೊಂಟೋಯ್ತಾರ, ಅವ್ರನ್ನು ಎಲ್ಬೋರ್ಡ್ ಅಂತೀರಾ? ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ಬೇಕು. ಕೆಲವ್ರು ಕಮೆಂಟ್ ಹಾಕಿ ಇರಿಟೇಟ್ ಮಾಡ್ತಾರೆ. ಸೊ ಅವ್ರಿಗೆ ಹೇಳಿದ್ದು, ಸೊ ಎಲ್ಲ ಚಾಲೆಂಜಸ್ ಇರುತ್ತೆ, ಆಕ್ಸಿಡೆಂಟ್ಗಳು, ಎಲ್ಲಾ ರೀತಿಯ ಚಾಲೆಂಜಸ್ ಇರುತ್ತೆ. ಎಲ್ಲಾನು ನಾನು ಅಕ್ಸೆಪ್ಟ್ ಮಾಡಿದೀನಿ, ಎಲ್ಲಾನು ಸೈಡಿಗೆ ತಳ್ಬಿಟ್ಟು ಮುಂದಕ್ಕೆ ಹೋಯ್ತಾ ಇದೀನಿ.